ಮಾಸ್ತಿಗುಡಿ ದುರಂತದಿಂದ ಕನ್ನಡ ನಾಡಷ್ಟೇ ಅಲ್ಲ, ಸಂಪೂರ್ಣ ದೇಶವೇ ಕಂಗೆಟ್ಟಿದೆ. ಉದಯ್ ಮತ್ತೆ ಅನಿಲ್ ಮುಳುಗಿ 2 ದಿನ ಆದ್ಮೇಲೆ ನಿನ್ನೆ ಉದಯ್ ಶವ ಭಯಾನಕ ಸ್ಥಿತಿಯಲ್ಲಿ ದೊರಕಿತ್ತು. ಅನಿಲ್ ಅವರ ಶವಕ್ಕಾಗಿ ಹುಡುಕಾಟ ಮುಂದುವರೆದಿತ್ತು. ಇವತ್ತು ಮುಂಜಾನೆ ಅನಿಲ್ ಅವರ ಶವನು ಸಿಕ್ಕಿದೆ. ಅದು ಉದಯ್ ಅವರ ಮೃತದೇಹ ಸಿಕ್ಕಿದ ಸ್ಥಳದಿಂದ ಕೇವಲ 50 ಅಡಿ ದೂರದಲ್ಲಿ. ಇಬ್ಬರ ಅಂತ್ಯಕ್ರಿಯೆಯನ್ನು ಈಗ ಮುಗಿದಿದೆ. ಈ ನಡುವೆ ಕರ್ನಾಟಕ ಫಿಲ್ಮ್ ಚೇಂಬರ್ನವರು ನಿರ್ದೇಶಕ, ನಿರ್ಮಾಪಕ ಮತ್ತು ದುನಿಯಾ ವಿಜಯ್ ಅವರನ್ನ ತಾತ್ಕಾಲಿಕವಾಗಿ ಫಿಲ್ಮ್ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಿದ್ದಾರೆ. ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಅಥವಾ ಸಾಹಸ ಕಲಾವಿದ ಆಗಿರ್ಬೋದು, ಅಥವಾ ಚಿತ್ರದ ನಾಯಕ ನಟ ವಿಜಯ್ ಅವರಾಗಿರ್ಬೋದು, ಸದ್ಯದ ಪರಿಸ್ಥಿತಿಯಲ್ಲಿ ಅವರ ಮುಂದಿನ ದಿನ ಆದೇಶ, ಚಲನಚಿತ್ರ ವಾಣಿಜ್ಯ ಮಂಡಳಿ ಆದೇಶ ಬರುವವರೆಗೂ ಕೂಡ ಅವರು ಯಾವುದೇ ಚಟುವಟಿಕೆಗಳಲ್ಲಿ, ಚಿತ್ರರಂಗದ ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬಾರದು. ಕರ್ನಾಟಕದಲ್ಲೇ ಅಲ್ಲ, ಬೇರೆ ಯಾವುದೇ ರಾಜ್ಯದಲ್ಲೂ ಕೂಡ ಕೆಲಸ ಮಾಡಬಾರದು. ಫಿಲ್ಮ್ ಚೇಂಬರ್ನ ಈ ಡಿಸಿಷನ್ ಅನ್ನ ನಾವು ಗೌರವಿಸ್ತೀವಿ ಅಂತ ದುನಿಯಾ ವಿಜಯ್ ಹೇಳಿದ್ದಾರೆ. ನಿರ್ಮಾಪಕರು ಮತ್ತು ನಿರ್ದೇಶಕರು ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಸ್ಟಂಟ್ ಡೈರೆಕ್ಟರ್ ರವಿ ವರ್ಮಾ ಮಾತ್ರ ಇನ್ನೂ ಗಾಯಬ್. ಈ ಅಕಾಲಿಕ ಮರಣದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ.